ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೀನಿಂಗ್, ಡೆಫಿನೇಷನ್ ಆ್ಯಂಡ್ ನೇಚರ್ ಆರ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ನಾವು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ 5 ಪಾಯಿಂಟ್ಸ್ ಬರುತ್ತೆ. ಸೊ ಇದರ ಫಸ್ಟ್ ಒನ್ ಬಂದು ಪ್ಲ್ಯಾನಿಂಗ್. ಸೊ ಪ್ಲ್ಯಾನಿಂಗ್ ಅಂದರೆ ಪ್ರೀ ಡಿಟರ್ಮೈನಿಂಗ್ ದ ಫ್ಯೂಚರ್ ಗೋಲ್ಸ್. ಇದು ಫ್ಯೂಚರಲ್ಲಿ ಯಾವ್ಯಾವ ಥರ ಸ್ಟೆಪ್ಸ್ ತೊಗೊಳೋದು ಕಂಪನಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಇದು ಪ್ಲ್ಯಾನಿಂಗ್ ಮಾಡ್ಕೊಳೋದು. ಪ್ಲ್ಯಾನಿಂಗ್ ಅಂದರೆ ಫ್ಯೂಚರ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಬಗ್ಗೆ ಮುಂಚೆನೇ ಪ್ಲ್ಯಾನಿಂಗ್ ಮಾಡೋದು. ಸೆಕೆಂಡ್ ಒನ್ ಬಂದು ಕೋಆರ್ಡಿನೇಟಿಂಗ್. ಕೋಆರ್ಡಿನೇಟಿಂಗ್ ಅಂದರೆ ಈಗ ಕಂಪನಿಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಆಲ್ ಡಿಪಾರ್ಟ್ಮೆಂಟ್ಸ್ ಲೈಕ್ ಸೇಲ್ಸ್, ಪ್ರೊಡಕ್ಷನ್, ಫೈನಾನ್ಸ್ ವರ್ಕ್ ಟುಗೆದರ್. ಥರ್ಡ್ ಒನ್ ಬಂದು ಕಂಟ್ರೋಲಿಂಗ್. ಕಂಟ್ರೋಲಿಂಗ್ ಅಂದರೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಮಾನಿಟರ್ಸ್ ಆರ್ ರೆಗ್ಯುಲೇಟ್ ಮಾಡೋದು ಆರ್ ಮೆಷರ್ಸ್ ಟೇಕನ್. ಫೋರ್ತ್ ಒನ್ ಬಂದು ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂದರೆ ಶೇರ್ಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಸ್ ವಿತ್ ಸ್ಟೇಕ್ ಹೋಲ್ಡರ್ಸ್ ಲೈಕ್ ಎಂಪ್ಲಾಯೀಸ್, ಇನ್ವೆಸ್ಟರ್ಸ್ ಆ್ಯಂಡ್ ಕಸ್ಟಮರ್ಸ್. ಫಿಫ್ತ್ ಒನ್ ಬಂದು ಫೈನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂದರೆ ಕಂಪ್ಯಾರಿಸನ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಇದು ಫೈನಾನ್ಷಿಯಲ್ ಡೇಟಾ ಐಡೆಂಟಿಫೈಸ್ ಟ್ರೆಂಡ್ಸ್ನ ಎಕ್ಸಾಮಿನ್ ಮಾಡೋದು. ಸೊ ಇಲ್ಲಿಗೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ 5 ಪಾಯಿಂಟ್ಸ್ ಕೂಡ ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಬಂದು ನಾವು ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ನೋಡಬೇಕು, ಓಕೆನಾ. ಸೊ ನೆಕ್ಸ್ಟ್ ಒನ್ ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ಒನ್ ಬಂದು ಡಿಸಿಷನ್ ಮೇಕಿಂಗ್. ಕಂಪನಿ ಯಾವುದಾದ್ರೂ ಒಂದು ಡಿಸಿಷನ್ನ ತೊಗೊಳೋಕ್ಕಿಂತ ಮುಂಚೆ ಎಲ್ಲದಕ್ಕೂ ಒಂದು ಬೆಸ್ಟ್ ಸೊಲ್ಯೂಷನ್ನ ಫೈಂಡ್ ಮಾಡುತ್ತೆ. ಯಾವಾಗಲೂ ಸೆಲೆಕ್ಟಿಂಗ್ ದ ಬೆಸ್ಟ್ ಅಮಾಂಗ್ ದ ವೇರಿಯಸ್ ಆಲ್ಟರ್ನೇಟಿವ್ಸ್. ಇನ್ನೊಂದು ಪಾಯಿಂಟ್ ಬಂದು ಇನ್ಕ್ರೀಸ್ ಇನ್ ಎಫಿಷಿಯನ್ಸಿ. ಇನ್ಕ್ರೀಸ್ ಇನ್ ಎಫಿಷಿಯನ್ಸಿ ಅಂದರೆ ಮೇಕ್ ಪ್ರಾಪರ್ ಡಿಸಿಷನ್ ಇನ್ ಐಡೆಂಟಿಫೈಯಿಂಗ್ ಏರಿಯಾಸ್ ಫಾರ್ ಇಂಪ್ರೂವ್ಮೆಂಟ್ ಆರ್ ರೆಡ್ಯೂಸ್ ದ ವೇಸ್ಟ್ ಆ್ಯಂಡ್ ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ ಆ್ಯಂಡ್ ಮ್ಯಾನೇಜಿಂಗ್ ಕಾಸ್ಟ್. ಥರ್ಡ್ ಒನ್ ಬಂದು ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್ಸ್ ಅಂದರೆ ಫೈಂಡ್ ಔಟ್ ದ ಪ್ರಾಬ್ಲಮ್ ದ ಲ್ಯಾಡಿಂಗ್ ಬಿಹೈಂಡ್ ದ ನೆಗೆಟಿವಿಟಿ. ಪೊಟೆನ್ಷಿಯಲ್ ಇಶ್ಯೂಸ್ ದೊಡ್ಡದಾಗೋಕ್ಕಿಂತ ಮುಂಚೆ ಅದನ್ನ ಐಡೆಂಟಿಫೈ ಮಾಡೋದು, ಓಕೆನಾ. ನೆಕ್ಸ್ಟ್ ಫೋರ್ತ್ ಒನ್ ಬಂದು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಸೊ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಅಂದರೆ ಪ್ಲ್ಯಾನಿಂಗ್ ಪ್ರೀ ಡಿಟರ್ಮೈನ್ಡ್ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಆ್ಯಂಡ್ ಸ್ಟ್ರಾಟಜಿ ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡೋದು ಲೈಕ್ ಐಡೆಂಟಿಫೈಯಿಂಗ್ ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ಲಾಸ್ಟ್ ಒನ್ ಬಂದು ಫಿಫ್ತ್ ಬಂದು ಮ್ಯಾಕ್ಸಿಮೈಸಿಂಗ್ ದ ಪ್ರಾಫಿಟಬಿಲಿಟಿ ಅಂದರೆ ಫೋಕಸ್ ಆನ್ ಮ್ಯಾಕ್ಸಿಮೈಸಿಂಗ್ ಪ್ರಾಫಿಟಬಿಲಿಟಿ ಆ್ಯಂಡ್ ಮ್ಯಾನೇಜಿಂಗ್ ದ ಕಾಸ್ಟ್ ಎಫೆಕ್ಟಿವ್ಲಿ. ಇಲ್ಲಿಗೆ 5 ಅಡ್ವಾಂಟೇಜಸ್ ಆಫ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮುಗೀತು. ಸೊ ನೆಕ್ಸ್ಟ್ ಬಂದು ಡಿಸ್ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನೋಡೋಣ ಬನ್ನಿ. ಡಿಸ್ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಕೂಡ 5 ಪಾಯಿಂಟ್ಸ್ ಇದೆ. ಫಸ್ಟ್ ಒನ್ ಬಂದು ಬೇಸ್ಡ್ ಆನ್ ಹಿಸ್ಟಾರಿಕಲ್ ಡೇಟಾ ಅಂದರೆ ಹಳೆ ಡೇಟಾ. ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇನ್ಫಾರ್ಮೇಷನ್ಸ್ ಆಫ್ ಡೇಟಾ. ಇಟ್ ಕ್ಯಾನ್ ಔಟ್ಡೇಟೆಡ್. ಸೆಕೆಂಡ್ ಒನ್ ಪಾಯಿಂಟ್ ಬಂದು ಲ್ಯಾಕ್ ಆಫ್ ವೈಡ್ ನಾಲೆಜ್ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾವುದನ್ನೆಲ್ಲ ಕನ್ಸಿಡರ್ ಮಾಡೋಲ್ಲ ಅಂದರೆ ಫಸ್ಟ್ ಒನ್ ಬಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲೈಕ್ ಮಾರ್ಕೆಟ್ ಟ್ರೆಂಡ್ಸ್ ಅಥವಾ ಕಾಂಪಿಟೇಟರ್ ಆಕ್ಟಿವಿಟಿ. ಸೆಕೆಂಡ್ ಒನ್ ಬಂದು ನಾನ್ ಫೈನಾನ್ಷಿಯಲ್ ಫ್ಯಾಕ್ಟರ್ ದಟ್ ಇಂಪ್ಯಾಕ್ಟ್ ಡಿಸಿಷನ್ ಮೇಕಿಂಗ್. ಸೊ ದ ಥರ್ಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಕಾಂಪ್ಲಿಕೇಟೆಡ್ ಅಪ್ರೋಚ್ ಬರುತ್ತೆ. ಸೊ ಇದು ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಡ್ಯೂ ಟು ದ ಮ್ಯಾನೇಜರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಪರ್ಸೆಪ್ಷನ್. ನೆಕ್ಸ್ಟ್ ಒನ್ ಬಂದು ಫೋರ್ತ್ ಬಂತು ನಾಟ್ ಎ ಸಬ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಸೊ ಮೇಕ್ ಡಿಸಿಷನ್ ವಿತೌಟ್ ಹ್ಯೂಮನ್ ಓವರ್ಸೈಟ್. ಸೊ ನೆಕ್ಸ್ಟ್ ಒನ್ ಬಂದು ಫಿಫ್ತ್ ಒನ್ ಕಾಸ್ಟ್ಲಿ ಸಿಸ್ಟಮ್. ಕಾಸ್ಟ್ಲಿ ಸಿಸ್ಟಮ್ ಯಾವ ಥರ ಅಂದರೆ ಮೇಂಟೈನ್ ಮಾಡೋದಕ್ಕೆ ಮತ್ತು ಸೆಟಪ್ ಮಾಡೋದಕ್ಕೆ ಎಕ್ಸ್ಪೆನ್ಸಿವ್, ಹಾಗೆ ಟೈಮ್ ಕನ್ಸ್ಯೂಮಿಂಗ್ ಟು ಟ್ರೈನ್ ಸ್ಟಾಫ್. ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ದ ಲಾಸ್ಟ್ ಒನ್ ಡಿಸ್ಅಡ್ವಾಂಟೇಜಸ್ ಡೆವಲಪಿಂಗ್ ಸ್ಟೇಜ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸ್ಟಿಲ್ ಆನ್ ಡೆವಲಪಿಂಗ್ ಸ್ಟೇಜಸ್ನಲ್ಲಿ ಇದೆ, ಓಕೆನಾ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 6th ಸೆಮ್ದು ಚಾಪ್ಟರ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಬರೋ ಸಮ್ಸ್ಗಳನ್ನ ನೋಡೋಣ.